ಶಾಲಿ ಮಕ್ಕಳಿಗೆ ಮುಂದೆ ಗಂಡಸೂರಿಗೆ ಭಾಳ ತ್ರಾಸಾಗೈತೆ ರೀ ಅದು ಫ್ರೀ ಕೊಡೋ ಬಸ್. ಇದು ಫ್ರೀ ಬಸ್ ಬಂದಾದ್ರೆ ಎಲ್ಲರಿಗೂ ಅನುಕೂಲ ಆಕೈತೆ ಅನ್ನೋದು ನಮ್ದು ಅಭಿಪ್ರಾಯ ರೀ. ಹಾಂ, ಗಂಡಸೂರ ಒಟ್ಟು ನಿತ್ಯ ಹೋಗೋದ್ರಿ, ನಿತ್ಯ ಹೋಗೋದು, ಒಟ್ಟು ರೊಕ್ಕ ಕೊಟ್ಟಾದ್ರೂ ನಿಂತು ಒಂದೇ ಕಾಲಿನ ಮೇಲೆ ನಿಂತು ಹೋಗೋದು. ಇದು ಫ್ರೀ ಬಸ್ ಬಂದಾದ್ರೆ ಗಂಡಸೂರಿಗೆ ಅನುಕೂಲ ಆಕೈತೆ ಅಂತ ನಾವು ಹೇಳ್ತೇವೆ. ಮತ್ತು ಅದ್ರ ಹೆಚ್ಚು ಮಾಡೋದು ಬದಲ ಇದು ಎಲ್ಲರಿಗೂ ರೊಕ್ಕ ತೊಗೊಂಡ್ರೆ ಅನುಕೂಲ ಆಕೈತೆ ಅಲ್ರಿ, ಹೌದಲ್ರ? ಹ್ಞೂ, ಅದ ರೀ. ಅದರ ಸಂಬಂಧ ನಾವು ಇಷ್ಟ ಹೇಳಿದ್ರು. ಮತ್ತು ಅವ್ರಿಗೆ ಹೇಳ್ರಿ, ಕೇಳ್ರಿ. ಅವೇನು ಸರ್ಕಾರ ಇದನ್ನು ನೋಡ್ರಿ, ಎಲ್ಲರಿಗೂ ಟಿಕೆಟ್ ಇದು ಮಾಡಿರ ಎಲ್ಲರಿಗೂ ಅನುಕೂಲ ಆಕೈತಿ. ಇದು ಫ್ರೀ ಮಂದಿ ಅಡ್ಡಾಡೋದು ಕಮ್ಮಿ ಆಕೈತಿ. ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ? ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಅದ ರೀ, ಟಿಕೆಟ್ ದರ ಹೆಚ್ಚಿಗೆ ಅದಕ್ಕೆ ಮಾಡಿದಾರೆ ಅವ್ರ. ಯಾಕಂತಂದ್ರೆ ಉಗಾಸ್ಬೇಕಲ್ರಿ. ಮತ್ತು ಇದು ಫ್ರೀ ಅಂದಿಂದ ಹ್ಞೂ ರೀ, ಅಷ್ಟೇ ಆಗ್ಯದ. ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಗಂಡಸೂರಿಗೆ ಹೊರಿ ಅದ, ಹೆಂಗಸೂರಿಗೆ ಏನಿಲ್ಲ ಅದು. ಗಂಡಸೂರಿಗೆ ಹೊರಿ. ನಾವು ಡೈಲಿ ಬಿಸ್ನೆಸ್ಗೆ ಅಡ್ಡಾಡೋರಿಗೆ ನಿಂತು ಹೋಗೋದು, ಬರೀ ರೊಕ್ಕ ಕೊಟ್ಟು ನಿಂತು ಹೋಗೋದು, ಮತ್ತೇನು ಪರಿಸ್ಥಿತಿ ಐತಿ. ನಿಂತಲ್ಲ ದಾರ ಗಾಡಿಗೆ ಹತ್ತಕ್ಕೆ ಸಿಗೋದು ಜಾಗ ಏನು ಎಲ್ಲ ತೊಂದರೆ ಡೈಲಿ ಬರೋರಿಗೆ. ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲಿ ಅಲ್ಲಿ ತೆಗೆದು ಇಲ್ಲಿ ಕೊಡೋರಿ, ಹೊಂದಾಣಿಕೆ ಮಾಡ್ತಾರೆ. ಅದು ಏನು ಕೊಡಂಗಿಲ್ಲ ರೀ, ಇನ್ನೊಟ್ಟು ಹೆಚ್ಚು ಮಾಡ್ಕೊಂಡು ತಗೋರಿ ಅನ್ನೋದು. ಕೊಡಕ್ಕೆ ತಯಾರಾಗಿರುತ್ತೆ, ಮತ್ತು ಬಿಡಕ್ಕೆ ಆಗೋಂಗಿಲ್ಲ. ನೋಡ್ರಿ, ಎಲ್ಲ ರೇಟ್ ಹೆಚ್ಚು ಮಾಡ್ಕೊಂಡು ಹೋಗ್ಯಾರ. ನಿಮಗೆಲ್ಲ ಫ್ರೀ ಹೊಂಟಿದ್ದೀರಿ, ಮತ್ತು ಯಜಮಾನ್ರಿಗೆ 15% ಹೆಚ್ಚಿಗೆ ಮಾಡಿದ್ದಾರೆ. ನಮಗೆ ಫ್ರೀ ಬ್ಯಾಡ್ರಿ, ನಮ್ಮಂತವ್ರನ್ನ ತೋದ್ ದಾಟಾತಾರ್ರಿ. ನಮಗೆ ಫ್ರೀನ ಬ್ಯಾಡ್ರಿ. ಮತ್ತೆ 15% ಹೆಚ್ಚಿಗೆ ಮಾಡ್ಯಾರ ಟಿಕೆಟ್. ಹಾಂ, ಅದಕ್ಕೆ ನಮಗೆ ಟಿಕೆಟ್ದ ಮಾಡ್ರಿ, ಫ್ರೀ ಮಾಡ್ರಿ. ಫ್ರೀ ಬೇಡ್ರಿ. ನಮ್ಮಂತವ್ರನ್ನ ಹಚ್ಚಿ ತೋದ್ ದಾಟಾತಾರ್ರಿ. ನಾವು ಫ್ರೀ ಬೇಡ್ರಿ ನಮಗೆ. ಮತ್ತು ಅದನ್ನ ಶಾಲಿ ಹುಡುಗರಿಗೆ ಅದು ಏನಾರ ಮಾಡ್ರಿ. ಎಲ್ಲ ಹುಡುಗರಿಗೆಲ್ಲ ತೊಂದರೆ. ಹ್ಞೂ.